ಹಾಯ್ ಗೈಸ್, ಇವತ್ತು ನಾವು ಕೋಲಾರದಲ್ಲಿರುವಂತಹ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ವಿಶ್ವವಿಖ್ಯಾತ ಮತ್ತು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕರಗ ಮಹೋತ್ಸವವನ್ನು ನೋಡೋದಕ್ಕೆ ಬಂದಿದ್ದೀವಿ. ಆ ಒಂದು ಕರಗದ ಉತ್ಸವವನ್ನು ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕರಗ ಮಹೋತ್ಸವ ಪ್ರಾರಂಭ ಆಗತ್ತೆ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಇದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ ನಮ್ಗೆ? ನಾನೊಂದು 85 ಇಸ್ವಿಯಿಂದ ಈ ಕಡೆ ಬರ್ತಾನೆ. ಅದ್ರ ಮೊದಲು ನಮ್ಮ ತಂದೆಯವರು ಈ ಕೋಲಾರಲ್ಲೇ ಮೊತ್ತ ಮೊದಲು ಕಟಾರಪಳ್ಳದಲ್ಲಿ ಒಂದೇ ದೇವಸ್ಥಾನ ಎರಡು ಕೂತಿದ್ದು. ಅವಾಗ ನಮ್ಮ ತಂದೆಯವರು ಅದಕ್ಕೆ ಮೊದಲು ನಮ್ಮ ತಾತ ಅವ್ರು ಮಾಡ್ತಾ ಇದ್ರು. ನಾವು ಮಾಡಿದ 43 ವರ್ಷ ಆಯ್ತು. ಇವಾಗ ನಮ್ಮ ಮಗ ಮಾಡ್ಕೊಂಡು ಬರ್ತಾ ಇದ್ರು. ಎಲ್ಲ ದೈವಶಕ್ತಿ ವಿಷಯ ನಾವೆಲ್ಲ ಹೇಳಕ್ಕೂ ಎಷ್ಟೊಂದು ಇದು ಅಲ್ಲ. ದೇವ್ರ ಭಕ್ತಿ ಭಾವನೆಯಿಂದ ನೀವು ನಿಷ್ಠೆಯಿಂದ ನಡ್ಕೊಂಡ್ರೆ ಸಕಲ ಕಾರ್ಯಗಳನ್ನು ವಿಜೃಂಭಣೆಯಾಗಿ ನಡ್ಕೊಂಡ್ ಬರುತ್ತೆ. ಇಷ್ಟು ವರ್ಷ ನೀವು ಮಾಡ್ಕೊಂಡ್ ಬಂದಿದ್ರಿ, ಈಗ ನಿಮ್ಮ ಮಗವ್ರು ಮಾಡ್ತಾ ಇದಾರೆ. ಹೌದೌದು. ಇದೆ ಯಾರು ಮಾಡಿದ್ರು ತಾಯಿ ಸೇವೆ ಮಾಡೋದ್ರಲ್ಲಿ ನಮ್ಮ ಇದ್ರಲ್ಲಿ ಅದಕ್ಕೊಂದು ಆಕ್ಷೇಪಣೆ ಏನೂ ಇಲ್ಲ. ಸಂತೋಷವಾದ ವಿಷಯನೇ. ಗಾಯ್ಸ್, ಇಷ್ಟೊತ್ತು ನಾವು ಇದಕ್ಕೂ ಮುಂಚೆ ಈ ಕೋಲಾರದಲ್ಲಿ ಕಾರಂಜಿ ಕಟ್ಟೆಯ ಕೆಳಗಡೆ ನಡೀತಕ್ಕಂತಹ ಕರಗ ಮಹೋತ್ಸವವನ್ನ ಇಷ್ಟು ವರ್ಷ ನಡ್ಸ್ಕೊಂಡು ಬಂದಿರುವಂತಹ ಕರಗದ ಪೂಜಾರಿ ನಾಗರಾಜ್ ಅವರ ಜೊತೆ ಇಲ್ಲಿದ್ದೀವಿ. ಅವರು ನಮ್ಮ ಜೊತೆ ತುಂಬಾ ಈ ಕರಗ ಮಹೋತ್ಸವದ ಬಗ್ಗೆ ತುಂಬಾ ಅವರ ಅನಿಸಿಕೆಗಳನ್ನ ಮತ್ತೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕರಗ ಮಹೋತ್ಸವ ಪ್ರಾರಂಭ ಆಗತ್ತೆ. ನಾವು ಈಗ ಕಾಯ್ತಾ ಇದ್ದೀವಿ.
ನೀವು ಕತ್ತಿಗಳಲ್ಲಿ ಹೊಡ್ಕೊಳ್ರಿ, ದಿಕ್ ತೋರಮ್ಮ ನಮ್ ದಿಕ್ ತೋರ್ಸು ಅಂತ. ಅದನ್ನೇ ದಿಕ್ತೆ ಅಂತ ಇವಾಗ ಅಲಗು ಸೇವೆ ಅಂತ ಮಾಡೋದು ಕರಗದಲ್ಲಿ. ಹಂಗ ಮಾಡ್ಬೇಕಾದ್ರೆ ತಾಯಿ ಅವ್ರಕ ಹೇಳ್ತಾಳೆ, ಚೈತ್ರ ಹುಣ್ಣಿಮೆ ದಿವಸ ವರ್ಷದಲ್ಲಿ 3 ದಿನ ನಾನು ಬಂದು ನಿಮ್ ಜೊತೆ ಇರ್ತೀನಿ ಅಂದವಾಗ ಆ ತಾಯಿ ರೂಪ ಹೆಂಗಿರುತ್ತೆ ಅಂದ್ರೆ ಬೆಂಕಿ. ದ್ರೌಪದಿ ಅಂತಂದ್ರೆ ಬೆಂಕಿ ಆಯಮ್ಮ. ಬೆಂಕಿನ ಜನ ನೋಡಕ್ಕಾಗಲ್ಲ, ಬೆಂಕಿನ ತಡ್ಕೊಳಕ್ಕಾಗಲ್ಲಮ್ಮ. ನಾವು ನಿನ್ನ ಮಲ್ಲಿಗೆ ಹೂವನಲ್ಲಿ ಹಾಕಿ ನಿಮ್ಮನ್ನ ನೋಡ್ತೀವಿ. ನಮಸ್ಕಾರ ಕೊಟ್ಟರೆ